ಶಿವಮೊಗ್ಗ ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜೂನ್ 9ರಂದು ನಡೆಯಲಿದೆ ಎಂದು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಜಿಕೆ ಮಾಧವಮೂರ್ತಿ ಹೇಳಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಕ್ಷೇತ್ರ ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿವೆ. ಶ್ರೀಗಳು ಬೆಳಗ್ಗೆ 10 ಗಂಟೆಗೆ MRS ವೃತ್ತಕ್ಕೆ ಬರುವವರು. ಅಲ್ಲಿಂದ ಅವರನ್ನು ಬೈಕ್ ರ್ಯಾಲಿ ಮೂಲಕ ದೇವಸ್ಥಾನದ ಆವರಣಕ್ಕೆ ಕರೆತರಲಾಗುವುದು. ಅಲ್ಲಿ ಪೂರ್ಣ ಕುಂಭದೊಂದಿಗೆ ಅವರನ್ನು ಸ್ವಾಗತಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು. ಪ್ರಭಾಕರ್ ಅವರು ಹಾಗೂ ಕಾರ್ಯದರ್ಶಿಯವರಾದ MR ಬಸವರಾಜ್ ಅವರು, ನರಾಜ್ ಖಜಾಂಚಿ, ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ನಾನು ಈ ದಿವಸ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಮಿತಿಯ ಒಬ್ಬ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ದೇವಸ್ಥಾನ ಆರಂಭಗೊಂಡು ಈಗಾಗಲೇ ಪುನರುಜ್ಜೀವನಗೊಂಡು 12 ವರ್ಷ ಆಯಿತು. ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಅಲ್ಲಿನ ಸುತ್ತಮುತ್ತಲಿನ ರೈತರು, ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಅಮ್ಮ ಅಂತ ಹೇಳಿ, ಭಕ್ತರು ಅನ್ನಪೂರ್ಣೇಶ್ವರಿ ಅಂತ ಹೇಳಿ, ಭಕ್ತಾದಿಗಳು ಅಮ್ಮ ಅಂಥೇಳಿ ಅಲ್ಲಿ ಆರಾಧನೆ ಮಾಡ್ತಾಯಿದ್ರು. ಅವ್ರು ಬೆಳೆದಂಥ ಬೆಳೆಯನ್ನು ತಾಯಿಗೆ ತಂದು ಅರ್ಪಿಸಿ ತಮ್ಮ ಸೇವೆಯನ್ನು ಮಾಡ್ತಾಯಿದ್ರು. ಇದನ್ನು ನಾವುಗಳೆಲ್ಲ ಒಮ್ಮೆ ಕೂತು ಆಲೋಚನೆ ಮಾಡಿ, ಇಲ್ಲೊಂದು ಯಾಕೆ ತಾಯಿ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಬಾರ್ದು ಅಂತ ವಿಚಾರ ಮಾಡಿದಾಗ ಆಯಿತು ಅಂಥೇಳಿ ನಾವು ನಮ್ಮ ವಿದ್ಯಾ ಜ್ಯೋತಿಷ್ಯ ಸರಸ್ವತಿಯಾಗಿರ್ತಕ್ಕಂಥ ಅಂದಲ್ಸಿ ಲಕ್ಷ್ಮೀನಾರಾಯಣ ಭಟ್ರ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ. ಆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಾವು ಮಾಡ್ಬೋದಾ ಹೇಗೆ, ಪುನರುಜ್ಜೀವನಗೊಳಿಸ್ಬೋದಾ ಹೇಗೆ ಅಂತ ಹೇಳಿದಾಗ ಭಾಳ ಒಳ್ಳೆಯ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಕೊಟ್ಟಂಥ ಶ್ರೀಯುತರಿಗೆ ನಾನು ನನ್ನ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳು ಅರ್ಪಿಸ್ತೇನೆ. ಅವರು ಹೇಳಿದ ಹಾಗೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ತುಂಬ ಉತ್ತಮವಾದ ರೀತಿಯಲ್ಲಿ ಉತ್ತೀರ್ಣಗೊಳ್ತಾ ಇದೆ, ಬೆಳವಣಿಗೆ ಆಗ್ತಾಯಿದೆ. ಅಲ್ಲಿ ನಾವು ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರ ಜೊತೆಗೆ ಸಾಕಷ್ಟು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಸಹಿತ ನಡೆಸ್ಕೊಂಡು ಬರ್ತಾಯಿದ್ದೀವಿ. ವಿಶೇಷವಾಗಿ ದಸರಾ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನದ 9ನೇ ತಾರೀಕು 6ನೇ ತಿಂಗಳು 2024ನೇ ಇಸವಿಯಂದು ಮಹಾತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶ್ರೀ 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 ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ. ಅವರು 10 ಗಂಟೆಗೆ MRS ಸರ್ಕಲ್ ಬಳಿ ಅವರನ್ನು ಸ್ವಾಗತಿಸಿ ಒಂದು 100 ಬೈಕ್ ರ್ಯಾಲಿಗಳ ಮೂಲಕ ನಮ್ಮ ಮಹಾತಾಯಿಯ ಸನ್ನಿಧಾನಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರನ್ನು ಬರಮಾಡಿಕೊಂಡು ಅದೇ ಸಮಯಕ್ಕೆ ಕುಂಭಾಭಿಷೇಕ 108 ಕಲಶದ ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ದೀವಿ. ಗುರುಗಳ ಹಸ್ತದಿಂದ ಆ ಕುಂಭಾಭಿಷೇಕದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ನಂತರದಲ್ಲಿ ಚಂಡಿಕಾ ಹೋಮದ ಪೂರ್ಣಾಹುತಿನಲ್ಲಿ ಗುರುಗಳು ಭಾಗವಹಿಸಿ, ಆನಂತರ ಕಾರ್ಯಕ್ರಮದ ಒಂದು ಆಶೀರ್ವಚನವನ್ನು ಗುರುಗಳು ಭಕ್ತಾದಿಗಳಿಗೆ ಮಾಡಲಿದ್ದಾರೆ. ನಂತರದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಫಲಮಂತ್ರಾಕ್ಷತೆಯನ್ನು ನೀಡಿ ಮಹಾಮಂಗಳಾರತಿಯ ನಂತರ ಮಹಾಪ್ರಸಾದ